ಕರ್ನಾಟಕದ ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಮೇರುಗಿರಿಯಂತೆ ಕಂಗೊಳಿಸುವ ವಿಭಿನ್ನ ವ್ಯಕ್ತಿತ್ವವುಳ್ಳ ಸಿದ್ಧಪುರುಷ ಎಂದರೆ 12ನೇ ಶತಮಾನದ ಅಲ್ಲಮ ಪ್ರಭು. ಅವರ ವಚನಗಳು ನೇರ, ದಿಟ್ಟ ಹಾಗೂ ಬೆಡಗಿನಿಂದ ಕೂಡಿವೆ. ಇಂತಹ ಮಹಾನ್ ಶರಣನನ್ನು ಪರಿಚಯಿಸುವುದೆಂದರೆ ಸಮುದ್ರವನ್ನು ಬೊಗಸೆಯಲ್ಲಿ ಹಿಡಿದಂತೆಯೇ ಸರಿ. ಕಡಿಮೆ ಅವಧಿಯಲ್ಲಿ ಪ್ರಭುದೇವರ ಇಡೀ ಜೀವನ ಚರಿತ್ರೆಯನ್ನು ಹೇಳುವುದು ಅಸಾಧ್ಯವಾದ ಮಾತು. ಆದರೂ ಮಮತಾ ನಾಗರಾಜ್ ಮತ್ತು ತಂಡದವರು ಅಲ್ಲಮ ಪ್ರಭುವಿನ ಚಿತ್ರಣವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಇದೋ ನೋಡಿ ಕಿರುನಾಟಕ ವೈರಾಗ್ಯಮೂರ್ತಿ ಅಲ್ಲಮ. ಎಲ್ಲರಿಗೂ ಶರಣನ್ರಿ. ನಾನು ಬಸಪ್ಪ ಸಂಗಪ್ಪ ದೊಡ್ಡಮನಿ ಇದೇನ್ರಿ. ಉತ್ತರ ಕರ್ನಾಟಕದಿಂದ ಬಂದೇನ್ರಿ. ಈಗ ನಾನು ನಿಮಗೆಲ್ಲ ಅಲ್ಲಮ ಪ್ರಭುಗಳ ಕಥೆಯನ್ನು ಹೇಳ್ತೀನಿ, ಕೇಳ್ರಿ. ಕೇಳಿರಣ್ಣ ಕೇಳಿರಣ್ಣ ನೀವು, ಕೇಳಿರಕ್ಕ ಕೇಳಿರಕ್ಕ ನೀವು, ಕೇಳಿರಣ್ಣ ಕೇಳಿರಣ್ಣ ನೀವು, ಕೇಳಿರಕ್ಕ ಕೇಳಿರಕ್ಕ ನೀವು. ನಮ್ಮ ಅಲ್ಲಮ ಪ್ರಭುಗಳ ಕಥೆಯನ್ನು, ನಮ್ಮ ಅಲ್ಲಮ ಪ್ರಭುಗಳ ಕಥೆಯನ್ನು. ಬಳ್ಳಿಗಾವಿಯಲ್ಲಿ ಹುಟ್ಟ್ಯಾರ, ಸಂಗೀತವನ್ನು ಕಲಿತಾರ. ಬಳ್ಳಿಗಾವಿಯಲ್ಲಿ ಹುಟ್ಟ್ಯಾರ, ಸಂಗೀತವನ್ನು ಕಲಿತಾರ. ಕೇಳಿರಣ್ಣ ಕೇಳಿರಕ್ಕ ನೀವು, ಕೇಳಿರಕ್ಕ ಕೇಳಿರಣ್ಣ ನೀವು. ಅಲ್ಲಮ ಪ್ರಭುಗಳ ಕಥೆಯನ್ನು, ನಮ್ಮ ಅಲ್ಲಮ ಪ್ರಭುಗಳ ಕಥೆಯನ್ನು. ಮದ್ದಳೆಯನ್ನು ನುಡಿಸ್ಯಾರ, ಮಾಯೆಯನ್ನು ಗೆದ್ದಾರ. ಮದ್ದಳೆಯನ್ನು ನುಡಿಸ್ಯಾರ, ಮಾಯೆಯನ್ನು ಗೆದ್ದಾರ. ಕೇಳಿರಣ್ಣ ಕೇಳಿರಕ್ಕ ನೀವು, ಕೇಳಿರಕ್ಕ ಕೇಳಿರಣ್ಣ ನೀವು. ನಮ್ಮ ಅಲ್ಲಮ ಪ್ರಭುಗಳ ಕಥೆಯನ್ನು, ನಮ್ಮ ಅಲ್ಲಮ ಪ್ರಭುಗಳ ಕಥೆಯನ್ನು. ಶಿವಜ್ಞಾನ ಶಿವತತ್ವವನ್ನು ತಿಳಿಯದ ಮಾಯೆ ಸೋತು ಹೋದಳು. ಯೋಗ ವಿದ್ಯೆಯ ಕಲಿತ ಸಕಲ ಸದ್ಗುಣ ಸಂಪನ್ನ ಮೋಹವನ್ನು ಮೀರಿ ನಿಂತ ಪರಮಶಿವಯೋಗಿಯನ್ನು ಅರಿಯದೇ ಹೋದಳು. ಹೇ ಶಿವಶಂಕರ ನಮಾಮಿ ಶಂಕರ, ಶಿವಶಂಕರ ಶಂಭೋ. ಹೇ ಶಿವಶಂಕರ ನಮಾಮಿ ಶಂಕರ, ಶಿವಶಂಕರ ಶಂಭೋ. ಹೇ ಗಿರಿಜಾಪತಿ ಭವಾನಿ ಶಂಕರ, ಗಜ ಚರ್ಮಾಂಬರ ಚಾರಗರ. ಹೇ ಗಿರಿಜಾಪತಿ ಭವಾನಿ ಶಂಕರ, ಗಜ ಚರ್ಮಾಂಬರ ಚಾರಗರ. ಪನಿ ಮಮ ಪಸನಿ ಮಮ ಗಮ ಗಸ ಧೀಂ ತದ ಧೀಂ ತದ ಧೀಂ ತಧೀಂ. ಪಪ ಪನಿ ಮಮ ಪಸನಿ ಮಮ ಗಮ ಗಸ ಧೀಂ ತದ ಧೀಂ ತದ ಧೀಂ ತಧೀಂ. ಗಮ ಪನಿ ಮಪ ಮಪ ತಿಸ ಪನಿ ತಧೀಂ 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 ತಿಸ ಗಮ ಗಸ ತಧೀಂ ಗಿಣ ತೋಮ ಪಸನಿ ಪಪ ತಧೀಂ ಗಿಣ ತೋಮ ಗಮ ಪಪ ಗಸ ತಧೀಂ ಗಿಣ ಗಲಾಧರ ನಟನ ಮನೋಹರ ಮುನಿ ಜನ ವಂದಿತ ಸದಾಗತ. ಜಯಕಾರಕ ಪರಮೇಶ್ವರ ಭಕ್ತ ಜನ ಪ್ರಿಯ ಕರುಣಾಕರ ಜಟಾಧರ. ಹೇ ಶಿವಶಂಕರ ಕುದಕತೆ ಕುದಕತೆ ಗಿಣ್ಣ ತೋಂ. ತರಿಗಿಡ ತರಿಗಿಡ ತೀಂ ತೀಂ ತ್ರಿಗಿಡ ತೀಂ ತೀಂ ತ್ರಿಗಿಡ ತೀಂ ತರಿಗಿಡ ತೀಂ ತೀಂ. ಪಪ ಪನಿ ಮಮ ಮಪ ಸನಿ ಮಮ ಗಮ ಗಸ ಧೀಂ ತದ ಧೀಂ ತದ ಧೀಂ ತಧೀಂ. ಗಮ ಪನಿ ಮಪ ಮಪ ತಿಸ ಪನಿ ತಧೀಂ ತದ ಧೀಂ ತಧೀಂ. ಆಹಾ, ಎಂತಹ ಅದ್ಭುತ ಪ್ರತಿಭೆ! ನಿಮ್ಮ ಮದ್ದಲೆ ವಾದನಕ್ಕೆ ನಾನು ಬೆರಗಾದೆ. ನಿಮ್ಮ ಆಕರ್ಷಕ ತೇಜಸ್ವಿ ವ್ಯಕ್ತಿತ್ವಕ್ಕೆ ಮನಸೋತಿರುವೆ. ನನ್ನ ಒಲವನ್ನು ಸ್ವೀಕರಿಸುವಿರಾ? ಅಯ್ಯೋ, ನಾನು ಸೋತು ಹೋದೆ. ಪ್ರಭುವನ್ನು ಗೆಲ್ಲಲಾಗಲಿಲ್ಲ. ಈ ಮಾಯೆಯನ್ನು ಅಲ್ಲಮರು ತಿರಸ್ಕರಿಸಿ ಹೋದರಲ್ಲ. ಪ್ರಭುವನ್ನು ಒಲಿಸಿಕೊಳ್ಳುವ ಪ್ರಯತ್ನಗಳು ವಿಫಲವಾದವು. ಅವರು ನನಗೆ ಒಲಿಯಲಿಲ್ಲ. ಮಾಯೆಯನ್ನು ತಿರಸ್ಕರಿಸಿ ಹೊರಟ ಪವಾಡ ಪುರುಷ ಅಲ್ಲಮರು ಕಾಡು ಮೇಡು ಅಲೆದಾಡಿದರು. ಒಂದು ಗುಹೆಯಲ್ಲಿ
ಪ್ರಖರವಾದ ಬೆಳಕನ್ನು ಕಂಡರು. ತಪೋನಿರತ ಅನಿಮಿಷರಿಂದ ಲಿಂಗವನ್ನು ಪಡೆದರು. ಇದ್ದಾನೆಂದರೆ ಇರುವ, ಇಲ್ಲವೆಂದರೆ ಇಲ್ಲದ ಲೋಕ ಸಂಚಾರಿ ಅಲ್ಲಮರು ವೈರಾಗ್ಯಮೂರ್ತಿ ಅಲ್ಲಮ ಪ್ರಭುಗಳಾದರು. ಹೀಗೆ ಲಿಂಗವನ್ನು ಪಡೆದ ಅಲ್ಲಮರು ಅರಿವು ಜ್ಞಾನವನ್ನು ಪಡೆದುಕೊಂಡು ಊರಿಂದ ಊರಿಗೆ ಅಲೆಯುತ್ತಾ ಅಲೆಯುತ್ತಾ ಸಾಗಿದರು. ಗುಹೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸುತ್ತಾ ಹಾಡುತ್ತಾ ನಡೆದರು. ಎಲ್ಲರಿಗೂ ಜ್ಞಾನದ ಮಾರ್ಗವನ್ನು ತಿಳಿಸುತ್ತಾ ಅರಿವನ್ನು ಹೆಚ್ಚಿಸಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲಿಯೂ ನಿಲ್ಲದೆ ಮುಂದೆ ಮುಂದೆ ಹೊರಟರು. ಸತ್ಯ ಹುಡುಕುತ್ತಾ ಹೊರಟ ಅಲ್ಲಮ ಪ್ರಭುಗಳು ದಾರಿಯಲ್ಲಿ ಅನೇಕರಿಗೆ ಮಾರ್ಗದರ್ಶನವನ್ನು ನೀಡಿದರು. ಹಠಯೋಗದ ಸಾಧಕ ಶರಣ ಗೋರಕ್ಷನಾಥರ ವಜ್ರಕಾಯದ ಅಹಂಕಾರವನ್ನು ಮುರಿದರು. ಶರಣ ಅಜಗಣ್ಣನವರ ತಂಗಿ ಶರಣೆ ಮುಕ್ತಾಯಕ್ಕರ ಭ್ರಮೆಯನ್ನು ಮತ್ತು ದುಃಖವನ್ನು ದೂರ ಮಾಡಿದರು. ಆಕೆಗೆ ಜ್ಞಾನದ ಬೆಳಕನ್ನು ತೋರಿಸಿದರು. ಕೃಷಿಯೋಗಿ ಶರಣ ಗೊಗ್ಗಯ್ಯನಿಗೆ ಶಿವಭಕ್ತಿ ರಹಸ್ಯವನ್ನು ತಿಳಿಸಿದರು. ಅಂತೆಯೇ ಸೊನ್ನಲಿಗೆಯ ಶರಣ ಸಿದ್ದರಾಮಯ್ಯರಿಗೆ ಚಿತ್ತಶುದ್ಧಿ ಹಾಗೂ ಸಮಬುದ್ಧಿಯ ಮಹತ್ವವನ್ನು ತಿಳಿಸಿದರು. ಅವರೊಡನೆ ಕಲ್ಯಾಣದ ದಾರಿಯನ್ನು ಹಿಡಿದರು. ಇತ್ತ ಕಲ್ಯಾಣದಲ್ಲಿ ನಮ್ಮ ಅಣ್ಣ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಸಾಮಾಜಿಕ ಬದಲಾವಣೆಯಲ್ಲಿ ತೊಡಗಿದ್ದಾರೆ. ಬನ್ನಿ, ನಾವು ಕೂಡ ಕಲ್ಯಾಣಕ್ಕೆ ಹೋಗೋಣ. ಶರಣು ಅಣ್ಣನವರೇ ಶರಣು. ಶರಣು ಅಪ್ಪಣ್ಣನವರೇ, ಕಲ್ಯಾಣದಲ್ಲಿ ವಿಶೇಷ ಸಮಾಚಾರವೇನು? ಕಲ್ಯಾಣಕ್ಕೆ ಬೇರೆ ಬೇರೆ ಪ್ರದೇಶದಿಂದ ಶರಣರು ಬರುತ್ತಿದ್ದಾರೆ ಅಣ್ಣನವರೇ. ಕಲಬುರಗಿ ಕಡೆಯಿಂದ ಜೇಡರ ದಾಸಿಮಯ್ಯನವರು, ಬಿಜಾಪುರದ ಕಡೆಯಿಂದ ಮಡಿವಾಳ ಮಾಚಿದೇವರು ಮತ್ತು ಚಂದಯ್ಯನವರು ಬಂದಿದ್ದಾರೆ. ರಾಯಚೂರಿನ ಕಡೆಯಿಂದ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳು ಸಹ ಬಂದಿದ್ದಾರೆ. ಹಾಗೂ ಪಕ್ಕದ ತಮಿಳುನಾಡಿನ ಕಡೆಯಿಂದ ಚೆನ್ನಯ್ಯನವರು, ಸೌರಾಷ್ಟ್ರದಿಂದ ಬಾಚರಸರು ಬಂದಿದ್ದಾರೆ. ಅಲ್ಲದೆ ಬೇಲೂರಿನಿಂದ ಕೇತಯ್ಯ ಮತ್ತು ಆಂಧ್ರದ ಕಡೆಯಿಂದ ಕಿನ್ನರಿ ಬ್ರಹ್ಮಯ್ಯನವರು ಅನುಭವ ಮಂಟಪಕ್ಕೆ ಬಂದಿದ್ದಾರೆ ಅಣ್ಣನವರೇ. ಹೌದೇ, ತುಂಬಾ ಸಂತೋಷ. ನಮ್ಮ ಅನುಭವ ಮಂಟಪಕ್ಕೆ ಸೇರಲು ಮುಖ್ಯ ನಿಯಮವೇನೆಂದರೆ ಪ್ರತಿಯೊಬ್ಬರೂ ಯಾವುದಾದರೂ ಒಂದು ಕಾಯಕ ಮಾಡುತ್ತಿರಬೇಕು ಹಾಗೂ ಲಿಂಗ ಜಂಗಮ ದಾಸೋಹ ತತ್ವದಲ್ಲಿ ನಂಬಿಕೆ ಇರುವವರಾಗಿರಬೇಕು. ಹಾಗೇ ನಡೆಯುತ್ತಿದೆ ಅಣ್ಣನವರೇ. ದೂರದ ಕಾಶ್ಮೀರ ನಾಡನ್ನು ಆಳುತ್ತಿದ್ದ ಅರಸರು ಅಲ್ಲಿನ ವೈಭವವನ್ನು ತೊರೆದು ಇಲ್ಲಿಗೆ ಬಂದಿದ್ದಾರೆ. ದಂಪತಿಗಳು ಕಟ್ಟಿಗೆ ಕಡೆದು ಜೀವನ ಮಾಡುತ್ತಿದ್ದಾರೆ. ಹೌದೌದು ಅಪ್ಪಣ್ಣನವರೇ, ಮೋಳಿಗೆ ಕಾಯಕದ ಮಾರಯ್ಯ ಮತ್ತು ಆತನ ಪತ್ನಿ ಮಾದೇವಿಯವರು ಆದರ್ಶ ದಂಪತಿಗಳು, ಕಾಯಕ ಶರಣರು. ಅಲ್ಲದೆ ಅಣ್ಣನವರೇ, ಸ್ತ್ರೀಯರು ತಮ್ಮ ಕಾಯಕ ಮುಗಿಸಿ ಅನುಭವ ಮಂಟಪಕ್ಕೆ ಬಂದು ದಾಸೋಹಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಅವರು ವಚನಗಳನ್ನು ಸಹ ರಚಿಸುತ್ತಿದ್ದಾರೆ. ತುಂಬ ಒಳ್ಳೆಯ ವಿಷಯ ಅಪ್ಪಣ್ಣನವರೇ. ಅನುಭವ ಮಂಟಪ ಸೇರಲು ಯಾರಿಗೂ ಬೇಡ ಎನ್ನಬಾರದು. ಎಲ್ಲ ಶರಣರೂ ಬರಲಿ. ಜಾತಿ ಭೇದ ಲಿಂಗಭೇದ ಮಾಡಬಾರದು. ಬಡವ ಶ್ರೀಮಂತ ಎಂಬ ತಾರತಮ್ಯ ಇರಕೂಡದು. ಎಲ್ಲ ಶರಣರಿಗೂ ವಚನ ರಚನೆ ಮಾಡಲು ಅವಕಾಶವಿರಲಿ. ಹಾಗೆ ಅನ್ನದಾಸೋಹ ಜಂಗಮ ಸೇವೆ ನಿರಂತರವಾಗಿ ಸಾಗುತ್ತಿರಲಿ. ಇವನಾರವ ಎಂದು ಹೇಳದೆ ಇವನಮ್ಮವ ಎಂದು ಎಲ್ಲರನ್ನೂ ಬರಮಾಡಿಕೊಳ್ಳಬೇಕು. ಆದರೆ ಶರಣರೆಲ್ಲ ಶೂನ್ಯಪೀಠಕ್ಕೆ ಅಧ್ಯಕ್ಷರನ್ನಾಗಿ ಇನ್ನೂ ಯಾರನ್ನೂ ಆಯ್ಕೆ ಮಾಡಿಲ್ಲಬೇಕೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ನಾನು ಆ ಪೀಠಕ್ಕೆ ಯೋಗ್ಯ ವ್ಯಕ್ತಿಯ ನಿರೀಕ್ಷೆ ಮಾಡುತ್ತಿದ್ದೇನೆ ಅಪ್ಪಣ್ಣನವರೇ. ಈಗ ನಾನು ಇಷ್ಟಲಿಂಗ ಪೂಜೆ ಮುಗಿಸಿ ಬರುತ್ತೇನೆ. ಯಾರಾದರೂ ಅತಿಥಿಗಳು ಬಂದಲ್ಲಿ ಮಾತನಾಡಿಸಿ. ಹಾಗೇ ಆಗಲಿ ಅಣ್ಣ. ವಚನದಲ್ಲಿ ನಾ
ಅಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಎನಗೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ಶರಣು ಅತಿಥಿ ಮಹೋದಯರಿಗೆ ಶರಣು. ನಾನು ಅಪ್ಪಣ್ಣ. ದಯಮಾಡಿಸಬೇಕು. ಅಣ್ಣನವರು ತಮ್ಮನ್ನು ಒಳಗೆ ಕರೆತರಲು ಹೇಳಿದ್ದಾರೆ. ಬಂದಿರುವ ಜಂಗಮರನ್ನು ಸ್ವತಃ ತಾನೇ ಬಂದು ನೋಡಲಾರದಷ್ಟು ದೊಡ್ಡವನಾಗಿ ಬಿಟ್ಟನೇ ನಿಮ್ಮ ಬಸವಣ್ಣ. ಶರಣರೇ, ಅದು ಹಾಗಲ್ಲ. ಅಣ್ಣನವರು ಲಿಂಗಪೂಜೆಯಲ್ಲಿ ನಿರತರಾಗಿರುವರು. ಲಿಂಗ ಪೂಜೆ, ಜಂಗಮ ಸೇವೆ ಎಂಬುದೆಲ್ಲ ಬಸವಣ್ಣನ ಬೊಗಳೆ ಮಾತುಗಳು. ಎಲ್ಲಾ ಸುಳ್ಳು. ಅವನದು ಡಾಂಬಿಕ ಭಕ್ತಿ. ಅವನ ನಡೆ ನುಡಿಯಲ್ಲಿ ಹುರುಳಿಲ್ಲ. ಬಸವಣ್ಣನಿಗೆ ಅಹಂಕಾರ ಹೆಚ್ಚಾಗಿದೆ. ಅನ್ಯಥಾ ಭಾವಿಸಬೇಡಿ. ಈಗಲೇ ಹೋಗಿ ಅಣ್ಣನವರನ್ನು ಕರೆತರುತ್ತೇನೆ. ಅಣ್ಣ, ಬಂದಿರುವವರು ಯಾರೋ ಮಹಾತ್ಮರಿರುವಂತಿದೆ. ಅವರ ಮುಖವು ತೇಜಸ್ಸಿನಿಂದ ಕೂಡಿದೆ. ಅವರು ಮಹಾ ತಪಸ್ವಿಗಳ ಹಾಗೆ ಮತ್ತು ಯೋಗಿಗಳ ಹಾಗೆ ಕಾಣುತ್ತಿರುವರು. ಅಷ್ಟು ನಿಷ್ಠುರ ನುಡಿಗಳನ್ನು ಸಿದ್ಧಪುರುಷರು ಮಾತ್ರ ಮಾತನಾಡಲು ಸಾಧ್ಯ. ಆದರೆ ಅವರು ನಿಮ್ಮನ್ನು ಜರಿದು ಮಾತನಾಡಿದ್ದು ಯಾಕೋ ನನಗೆ ಸರಿ ಕಾಣಲಿಲ್ಲ ಅಣ್ಣ. ಅವರ ಜೊತೆಯಲ್ಲಿ ಬಂದಿರುವ ಶರಣರೂ ಸಹ ಮಹಾಪುರುಷರ ಹಾಗೆ ಕಾಣುತ್ತಿದ್ದಾರೆ. ಹೌದೇ? ನನ್ನದು ತಪ್ಪಾಯಿತು. ಬಂದವರು ಪ್ರಭುದೇವರೇ ಇರಬೇಕು. ನಾನೇ ಸ್ವತಃ ಹೋಗದಿದ್ದುದು ಮಹಾ ಅಪರಾಧವಾಯಿತು. ಎಂತಹ ಕೆಲಸವಾಯಿತು? ಅವರ ಸ್ವಾಗತಕ್ಕೆ ನಾನೇ ಹೋಗಬೇಕಿತ್ತು. ಶರಣು ಶರಣಾರ್ಥಿಗಳು. ನನ್ನಿಂದ ಮಹಾ ಅಪರಾಧವಾಯಿತು. ದಯವಿಟ್ಟು ಕ್ಷಮಿಸಿ, ಮನ್ನಿಸಿ ಪ್ರಭುವೇ. ಶರಣು ಬಸವಣ್ಣ, ನಿನ್ನ ವಿನಯ ಮೆಚ್ಚುವಂತದ್ದು. ನಿನ್ನ ತಾಳ್ಮೆಯನ್ನು ಪರೀಕ್ಷಿಸಲು ಹಾಗೆ ನುಡಿಯಬೇಕಾಯಿತು. ಇವರು ಸೊನ್ನಲಿಗೆಯ ಸಿದ್ದರಾಮರು. ಶರಣು ಶರಣಾರ್ಥಿ. ನಿಮ್ಮಂತ ಜ್ಞಾನಿಗಳ ದರ್ಶನದಿಂದ ನಾನು ಪುನೀತನಾದೆ. ಶರಣು ಶರಣಾರ್ಥಿ ಅಣ್ಣನವರೇ. ಪ್ರಭುದೇವ, ನಿಮ್ಮ ಬರವನ್ನೇ ನಿರೀಕ್ಷಿಸುತ್ತಿದ್ದೆ. ಈಗ ಕಲ್ಯಾಣವು ಪಾವನವಾಯಿತು. ಶೂನ್ಯ ಪೀಠದ ಅಧ್ಯಕ್ಷ ಸ್ಥಾನವನ್ನು ನೀವು ಅಲಂಕರಿಸಬೇಕು. ಹಾಗೇ ಆಗಲಿ ಬಸವಣ್ಣ. ನಿಮ್ಮ ಲೋಕೋದ್ಧಾರದ ಕಾಯಕಕ್ಕೆ ನನ್ನ ಪ್ರಯತ್ನ, ಬೆಂಬಲ ಎರಡೂ ಇವೆ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತ್ತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತು ಬನಾರು ಬಲ್ಲರಯ್ಯ. ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ. ನಿಮ್ಮ ಶರಣ ಬಸವಣ್ಣನ ಕಾವೆನೆಂಬ ತವ ಕಾವೆನಗಾಯಿತ್ತು ಕೇಳ ಚೆನ್ನ ಮಲ್ಲಿಕಾರ್ಜುನ. ಒಬ್ಬ ತೇಜಸ್ವಿ ಸ್ತ್ರೀ ಕಲ್ಯಾಣವನ್ನು ಪ್ರವೇಶಿಸುತ್ತಿರುವಳು. ಕಿನ್ನರಿ ಬೊಮ್ಮಯ್ಯ ಆ ತಾಯಿಯನ್ನು ಗೌರವಯುತವಾಗಿ ಕರೆದುತ್ತಾ, ಆಹಾ, ಇದೇ ಕಲ್ಯಾಣ, ಇದೇ ಬಸವಣ್ಣನವರ ಕಲ್ಯಾಣ. ವಚನಗಳ ನಿನಾದ ಕೇಳಿ ಬರುತ್ತಿದೆ. ಆಹಾ, ನಾನು ಕೃತಾರ್ಥಳಾದೆನು, ನಾನು ಧನ್ಯಳಾದೆನು. ಅರಸಿ ತೊಳಲಿದರಿಲ್ಲ, ಅರಸಿ ಬಳಲಿದರಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ. ಅದು ತನ್ನ ಬಹಕಾಲ ಕಲ್ಲದೆ ಸಾಧ್ಯವಾಗದು, ಶಿವನೊಲಿದಲ್ಲದೆ ಕೈಗೂಡದು. ಚನ್ನ ಮಲ್ಲಿಕಾರ್ಜುನನು ಎನಗೊಲಿದವನಾಗಿ ನಾನು ಸಂಗನ ಬಸವಣ್ಣನ ಪಾದವ ಕಂಡು ಬದುಕಿದೆನೋ. ಸಜ್ಜನ ಸದ್ಭಾವಿಗಳ ಶ್ರೀ ಚರಣಕ್ಕೆ ನಮೋ ನಮೋ. ನವತಾರುಣ್ಯಾವಸ್ಥೆಯಲ್ಲಿರುವ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ನಿನ್ನ ಹೆಸರೇನು? ಸತಿ ಎಂದರೆ ಮುನಿಯುವರು ನಮ್ಮ ಶರಣರು.
ನಿನ್ನ ಪತಿಯ ಕುರುಹ ಹೇಳಿದರೆ ಮಾತ್ರ ಕುಳ್ಳಿರು, ಇಲ್ಲವಾದರೆ ತೊಲಗು ತಾಯೇ. ಮಹಾನುಭಾವರೇ, ಪಚ್ಚದ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಹವಳದ ಚಪ್ಪರವನಿಕ್ಕಿ ಈ ಮಹಾದೇವಿಯನ್ನು ಚನ್ನ ಮಲ್ಲಿಕಾರ್ಜುನನಿಗೆ ಮದುವೆ ಮಾಡಿದರು. ಅದು ಕಾರಣ ಹರನೇ ನನಗೆ ಗಂಡನು. ಶಿವಭಕ್ತನಾಗಲೊಪ್ಪದ ಕೌಶಿಕನ ಮೇಲೆ ತಪ್ಪು ಹೊರಿಸಿ ಅವನನ್ನು ಅಲ್ಲಗಳೆದು ದೇವರೇ ಗಂಡನೆನ್ನುವೆಯಾ? ಇದು ಗುಹೇಶ್ವರನಿಗೆ ಸಲ್ಲದ ಮಾತು. ಪ್ರಭುವೇ, ಅದೇಕೆ ಸಲ್ಲದು? ಸಲ್ಲುವುದಕ್ಕಾಗಿಯೇ ಈ ಕಾಮದ ಕತ್ತಲೆಯನ್ನು ಹರಿದೊಗೆದು ನಿಷ್ಕಾಮಿಯಾದ ಚನ್ನಮಲ್ಲಿಕಾರ್ಜುನನ ಕೈ ಹಿಡಿದಿರುವೆ. ಶಂಕಿಸದಿರು ಪ್ರಭುವೇ, ಶಂಕಿಸದಿರು. ಹೋ, ಇದು ಬರಿಯ ಬಾಯಿ ಮಾತು. ಭಾವಶುದ್ಧವಾದವರಿಗೆ ಅಂಗದ ಪರಿವೆಯಲ್ಲಿ ಅಂದ ಮೇಲೆ ಈ ಕೂದಲ ಮರೆಯೇತಕ್ಕೆ ತಾಯೇ? ಪ್ರಭುವೇ, ಒಳಗಿನ ದೇಹ ಪರಿಪಕ್ವಗೊಳ್ಳದೆ ಹೊರಗಿನ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮ್ಮ ಶರಣರಿಗೆ ನೋವಾದೀತೆಂದು ಮರೆ ಮಾಡಿರುವೆ. ಹಾಗಾದಲ್ಲಿ ತಾಯೇ, ಈ ಕಾಯವನ್ನು ತೊರೆಯಬಹುದಲ್ಲ? ಶರಣರ ಸತ್ಕೀರ್ತಿ ಎಂಬ ರಸವನ್ನು ಪಾನ ಮಾಡುವ ಈ ಹೃದಯ ಶುದ್ಧವಿದ್ದಾಗ ಶರಣರ ಸೇವೆಗಾಗಿಯೇ ಮೀಸಲಿರುವ ಈ ಕಾಯವನ್ನು ತೊರೆಯುವ ಮಾತೇಕೆ ಪ್ರಭುವೇ? ತಮ್ಮೆಲ್ಲರ ಶಿಶುವೆಂದು ಕಾಣಿರಣ್ಣ. ಆಹಾ, ಅದ್ಭುತ! ಎಂತಹ ವಿದ್ವತ್ತು ಈಕೆಯದು. ಮಹಾದೇವಿಯಕ್ಕನು ಸಾಮಾನ್ಯಳಲ್ಲ. ಈಕೆ ಪರಿಶುದ್ಧಳು, ಪರಮ ಪವಿತ್ರಳು, ಪರಮಜ್ಞಾನಿ, ಪರಮಭಕ್ತಿಯೂ ಕೂಡ. ಬಲೆ ಅಕ್ಕ, ಬಲೆ. ನೀನು ಇನ್ನು ಮುಂದೆ ಬರೀ ಮಹಾದೇವಿಯಲ್ಲ, ಅಕ್ಕ ಮಹಾದೇವಿ. ಶರಣ ಸಮುದಾಯದ ಒಪ್ಪಿಗೆಯ ಮೇರೆಗೆ ನೀನು ಈ ದಿವ್ಯ ಸ್ಥಾನವನ್ನು ಅಲಂಕರಿಸುತ್ತಾಯೇ? ಅಕ್ಕ ಮಹಾದೇವಿಗೆ ಜಯವಾಗಲಿ, ಜಯವಾಗಲಿ. ಅಲ್ಲಮ ಪ್ರಭುಗಳಿಗೆ ಜಯವಾಗಲಿ, ಜಯವಾಗಲಿ. ಬಸವಣ್ಣನವರಿಗೆ ಜಯವಾಗಲಿ, ಜಯವಾಗಲಿ. ಮಹಾನುಭಾವಿಗಳೇ, ಶಿವನಿಗೂ ಶಿವಶರಣರಿಗೂ ಭೇದವೇನೆಂದು ತಿಳಿಸುವಿರಾ? ಶರಣ ಸಮುದಾಯವೇ, ನಾನು ಹೇಳುವೆನು ಎನ್ನುವುದೇ ಅಹಂಕಾರ. ಶರಣನು ಶರಣಸತಿ ಲಿಂಗಪತಿ ಎಂಬ ಭಾವವನ್ನು ತಾಳಬೇಕು. ಶಿವಶರಣನು ತಾನು ಕಿರಿಯ, ಶಿವನು ಶ್ರೇಷ್ಠ ಎಂದು ತಿಳಿಯಬೇಕು. ಪ್ರತಿಯೊಬ್ಬ ಶರಣರು ತಾನು ಸತಿ, ಶಿವನೇ ತನಗೆ ಪತಿ ಎಂದು ನಿಷ್ಠೆಯಿಂದ, ನಿಷ್ಕಾಮದಿಂದ ಶರಣಸತಿ ಲಿಂಗಪತಿ ಎಂಬ ಭಾವ ಹೊಂದಬೇಕು. ಮಹಾನುಭಾವಿಗಳೇ, ತಮ್ಮೆಲ್ಲರ ಸಂಘದಿಂದಲೇ ನನ್ನ ಜೀವನ ಪಾವನವಾಯಿತು. ಆದರೆ ಪ್ರಭುವೇ, ನನಗೆ ನನ್ನ ನಿಜವಾದ ನೆಲೆಯನ್ನು ಕರುಣಿಸುವಿರಾ? ಅಕ್ಕ, ಹಾಗಾದಲ್ಲಿ ಕೇಳು. ನೀನು ನಾನೆಂಬ ಉಭಯವನಳಿದು ತಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ಮೆಟ್ಟಿ ತುಟ್ಟ ತುದಿಯಲ್ಲಿ ನೋಡಲು ಬಟ್ಟ ಬಯಲು ಕಾಣಬಹುದು ನೋಡ. ಆ ಬಟ್ಟ ಬಯಲ ಬೆರೆಸುವರೇ ಶ್ರೀಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು ನೋಡ. ಆ ಕದಳಿಯ ತಿಳಿದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ದಿವ್ಯ ಜ್ಯೋತಿಯುಂಟು ನೋಡ. ನಡೆಯಲ್ಲಿಗೆ ತಾಯಿ, ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯವೊಪ್ಪುದು ನೋಡ. ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ. ಸಯವಪ್ಪ ಗಂಡಂಗೆ ಕೊಟ್ಟು ವಿವಾಹ ಮಾಡಿದಿರಿ. ಬಸವನ್ನ ಮೆಚ್ಚುವಂತೆ ಹೊಗೆತನವ ಮಾಡುವೆ. ಚೆನ್ನ ಮಲ್ಲಿಕಾರ್ಜುನನ ಕೈ ಬಿಡಿದು ನಿಮ್ಮ ಮಂಡೆಗೆ ಹೂವ ತಾರೆನಲ್ಲದೆ ಹುಲ್ಲ ತಾರೆನು. ಶರಣು ಶರಣಾರ್ಥಿ. ರೂಹಿಲ್ಲದಂಗೆ ಒಲಿದವರಿಗೆ ತನುವಿನ ಹಂಗುಂಟೆ, ಮನವಿಲ್ಲದವಂಗೆ ಮಚ್ಚಿದವರಿಗೆ ಅಭಿಮಾನದ ಹಂಗುಂಟೆ, ದಿಗಂಬರೆಗೆ ಒಲಿದವರಿಗೆ ಕೌಪಿನದ ಹಂಗುಂಟೆ. ಕೂಡಲ ಸಂಗಮ ದೇವಯ್ಯ ಮಹಾದೇವಿಯಕ್ಕನೆಂಬ ಭಕ್ತೆಗೆ ಆವವರೆಯೂ ಇಲ್ಲ ನೋಡ ಪ್ರಭುವೇ. ಹೌದೌದು, ಮತ್ತೇನು? ಮರಹಿಂಗೆ ಹಿರಿದು ಕಿರಿದುಂಟಲ್ಲದೆ ಅರಿವಿಂಗೆ ಹಿರಿದು ಕಿರಿದುಂಟೆ ಹೇಳಯ್ಯ. ಸಾವುಳ್ಳವಂಗೆ ಭಯ ಉಂಟಲ್ಲದೆ ಅಜಾತಂಗೆ ಭಯ ಉಂಟೆ ಹೇಳಯ್ಯ. ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಮಹಾದೇವಿಯಕ್ಕನ ನಿಲುವಿಂಗೆ ಶರಣೆಂದು ಶುದ್ಧನಾದೇನು ಕಾಣ.
ಬಸವಣ್ಣ, ಇಷ್ಟು ದಿನಗಳ ಕಾಲ ಈ ಅರಿವಿನ ಮನೆಯ ಜವಾಬ್ದಾರಿ ಹೊತ್ತಿದ್ದೇನೆ. ನನ್ನ ಪ್ರಸ್ಥಾನ ಸಮಯವು ಸನ್ನಿಹಿತವಾಗಿದೆ. ನಾನು ಶ್ರೀಶೈಲಕ್ಕೆ ಹೊರಡುತ್ತೇನೆ. ಶರಣು ಶರಣು. ಎಲ್ಲರಿಗೂ ಕಲ್ಯಾಣವಾಗಲಿ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಪಾವನ, ಬಯಲು ಬಯಲಾಗಿ ಬಯಲಾಯಿತಯ್ಯ. ಹೀಗೆ ಅನುಭವ ಮಂಟಪದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಜನರಿಗೆ ಅರಿವಿನ, ಭಕ್ತಿಯ, ಜ್ಞಾನದ ಮಾರ್ಗ ತೋರಿಸಿದ ಅಲ್ಲಮ ಪ್ರಭುಗಳು ಶ್ರೀಶೈಲಕ್ಕೆ ಹೋಗಿ ಬಯಲಾದರು. ಇಲ್ಲಿವರೆಗೂ ನಮ್ಮ ಅಲ್ಲಮ ಪ್ರಭುಗಳವರ ಕಥೆಯನ್ನು ಕೇಳಿದ್ರಿ, ನೋಡಿದ್ರಿ. ಹೆಂಗನ್ನಿಸ್ತ್ರಿ? ಚಲೋ ಇತ್ತಲೇನ್ರಿ? ಈಗ ನಾನು ನಮ್ಮೂರಿಗೆ ಹೊರಡ್ತೀನಿ ರೀ. ಎಲ್ಲರಿಗೂ ಶರಣು ಶರಣಾರ್ಥಿ. ಕಲ್ಯಾಣವೆಂಬ ಪ್ರಣತೆಯಲ್ಲಿ, ಕಲ್ಯಾಣವೆಂಬ ಪ್ರಣತೆಯಲ್ಲಿ, ಭಕ್ತಿ ರಸವೆಂಬ ತೈಲವನೆರೆದು, ಭಕ್ತಿ ರಸವೆಂಬ ತೈಲವನೆರೆದು, ಆಚಾರವೆಂಬ ಭಕ್ತಿಗೆ, ಆಚಾರವೆಂಬ ಭಕ್ತಿಗೆ, ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಅಲ್ಲಮರನ್ನು ಪರಿಚಯಿಸಿ ನಮ್ಮ ಮುಂದೆ ಅನುಭವ ಮಂಟಪದ ಪರಿಕಲ್ಪನೆಯನ್ನು ತಂದು ಪ್ರಸ್ತುತಪಡಿಸಿದ ಸಹೋದರಿಯರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪಾತ್ರ ಪರಿಚಯ: ಕತೆಗಾರನಾಗಿ ಸೌಮ್ಯ ಸತೀಶ್, ಮುಂದೋಗಿ. ಮಾಯೆಯಾಗಿ ವೀಣಾ ಕೃಪಾ, ಶಿವಶರಣೆಯಾಗಿ ಸತ್ಯಭಾಮ ಮಂಜುನಾಥ್, ಅನಿಮಿಷರಾಗಿ ಮಮತಾ ಶ್ರೀಧರ್, ಹಡಪದ ಅಪ್ಪಣ್ಣನಾಗಿ ಮಧುಮತಿ ಗಿರೀಶ್, ಅಲ್ಲಮ ಪ್ರಭುವಾಗಿ ವಾಣಿರಾಜ್, ಬಸವಣ್ಣನ ಪಾತ್ರದಲ್ಲಿ ಪೂರ್ಣಿಮಾ ಪ್ರಸನ್ನ, ಅಕ್ಕ ಮಹಾದೇವಿಯಾಗಿ ಮಂಗಳ ಗೌರಿ, ಸಿದ್ದರಾಮರಾಗಿ ಮಮತಾ ನಾಗರಾಜ್, ಕಿನ್ನರಿ ಬೊಮ್ಮಯ್ಯನಾಗಿ ವಸಂತ ಕೆ ಆರ್, ಶಿವಶರಣೆಯಾಗಿ ಗಿರಿಜಾ ಬಿಲ್ಲಳ್ಳಿ, ಇನ್ನೋರ್ವ ಶಿವಶರಣೆಯಾಗಿ ಲಲಿತಾ ಕಲ್ಲೇಶ್, ಮತ್ತೋರ್ವ ಶಿವಶರಣೆಯಾಗಿ ಸಾವಿತ್ರಿ ನೆಸ್ವಿ. ಎಲ್ಲರಿಗೂ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಧ್ವನಿವರ್ಧಕದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕಲ್ಯಾಣ ಗೀತೆ ಇದೆ. ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬಂದು ಕಲ್ಯಾಣ ಗೀತೆ ಹಾಡಬೇಕಾಗಿ ವಿನಂತಿ.